ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗಲ್ಲಿ ಫುಡ್ ಶಂಕರ್ ಚಾನಲಿಂದ ಇವತ್ತಿನ ರೆಸಿಪಿ ಗೀ ರೈಸ್ ಯಾವ ಥರ ಮಾಡೋದು ಅಂತ. ನಾನಿಲ್ಲಿ 150 ಗ್ರಾಮಷ್ಟು ಗೀ ತಗೊಂಡಿದ್ದೀನಿ, ಕಸ್ತೂರಿ ಮೆಂತ್ಯ ಸ್ವಲ್ಪ ತಗೊಂಡಿದ್ದೀನಿ, ಮತ್ತು ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ತಗೊಂಡಿದ್ದೀನಿ, ಈರುಳ್ಳಿ ಒಂದು ದಪ್ಪ ಈರುಳ್ಳಿ ಒಂದು ತಗೊಂಡಿದ್ದೀನಿ, ಅದನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಹಸಿರು ಮೆಣಸಿನ್ಕಾಯಿ ಒಂದು 4 ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಮತ್ತು ಗರಂ ಮಸಾಲ, ಹಾಲು 1/4 ಲೀಟ್ರ್ ಬೇಕಾಗುತ್ತೆ, ಅರ್ಧ ಲೀಟ್ರಲ್ಲ. ಮತ್ತು ಅದಕ್ಕೆ ಗೋಡಂಬಿ ಬೇಕಾಗುತ್ತೆ. ಇಷ್ಟೇ ಬೇಕಾಗಿರೋದು ಗೀ ರೈಸ್ಗೆ. ಹೇಗೆ ಮಾಡೋದು ಅಂತ ಸಿಂಪಲಾಗಿ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್. ಫಸ್ಟ್ ನಾನಿಲ್ಲಿ ಒಂದು 10 ಗ್ರಾಮ್ ಎಣ್ಣೆ ಹಾಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಒಂದು 1/4 ಭಾಗದಷ್ಟು ತುಪ್ಪ ಹಾಕೊಳ್ಳೋಣ. ಯಾಕೆಂದರೆ ಬರೀ ತುಪ್ಪ ತಳ ಹಿಡಿತತೆ ಬೇಗ, ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಿಸಿ ಮಾಡೋಕ್ಕಿಡೋಣ. ತುಪ್ಪ ಸ್ವಲ್ಪ ಬಿಸಿ ಅಲ್ಲಿ ನೋಡಿ, ಬಿಸಿ ಆಯ್ತೈತೆ ನೋಡಿ. ಇವಾಗ ತುಪ್ಪ ಬಿಸಿ ಆಯ್ತೈತೆ. ತುಪ್ಪ ಬಿಸಿ ಆದಕ್ಕೆ ನಾನು ಪ್ರೆಸ್ಟೇಟ್ಗೆ ಹಸಿರು ಮೆಣಸಿನ್ಕಾಯಿ ಹಾಕ್ತೀನಿ. ಯಾಕೆಂದರೆ ಲಾಸ್ಟಿಗೆ ಹಾಕಿದರೆ ಗ್ಯಾಸ್ಟ್ರಿಕ್ ಆಗೋ ಸಾಧ್ಯತೆ ಇರುತ್ತೆ. ಪ್ರೆಸ್ಟೇಟ್ಗೆ ನೀವು ತುಪ್ಪದಲ್ಲಾರ ಫ್ರೈ ಮಾಡಿ, ಎಣ್ಣೆಲ್ಲಾರ ಫ್ರೈ ಮಾಡಿ, ಮೊದಲಿಟ್ಟಿಗೆ ಹಸಿರು ಮೆಣಸಿನ್ಕಾಯಿ ಹಾಕಿದರೆ ಅದು ಕ್ಲೀನಾಗಿ ಹಸಿ ವಾಸನೆಲ್ಲ ಹೋಗಿ ಗ್ಯಾಸ್ಟ್ರಿಕ್ ಏನೂ ಆಗೋಲ್ಲ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊತಾಯಿದ್ದೀನಿ. ನಿಮಗೆ ಅದು ಅನುಕೂಲ ಆ ಥರ ಮಾಡ್ಕೊಳ್ಳಿ. ಅದು 1 ನಿಮಿಷ ಮಾಡಿದ್ದೀನಿ, ಫ್ರೈ ಮಾಡ್ಕೊಂಡಿದ್ದೀನಿ. ಇದೊಂದು 30 ಸೆಕೆಂಡು ಮಸಾಲ ಲೈಟಾಗಿ ಮಸಾಲ ಹಾಕೊಳ್ಳೋಣ, ಜಾಸ್ತಿ ಮಸಾಲ ಬೇಡ. ಚಕ್ಕೆ ಲವಂಗ ಏಲಕ್ಕಿನ, ಮತ್ತು ಇಲ್ಲಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಆ ಒಂದು ಈರುಳ್ಳಿನೂ ಹಾಕತ್ತಾಯಿದ್ದೀನಿ. ಎಷ್ಟು ಸಿಂಪಲ್ಲಾಗಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಯಾವ್ದಾರು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಆದಷ್ಟು ಆ ರೆಸಿಪಿನ ನಿಮ್ಮ ಮುಂದೆ ತರ್ತೀನಿ. ನೋಡಿ, ಈರುಳ್ಳಿನೂ 1 ನಿಮಿಷ ಫ್ರೈ ಮಾಡಬೇಕು. ಎಲ್ಲ ಫುಲ್ ಫ್ರೈ ಬೇಕಾ, ಇಲ್ಲ ಒಂದು ಅರ್ಧ ಫ್ರೈ ಆದರೂ ಸಾಕಾಗುತ್ತೆ. ಏಕೆಂದರೆ ಅದು ತಿಂತಿದ್ದೆ ಕ್ರಂಚಿನೆಸ್ ಇದ್ದರೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ನೋಡಿ, ಆಲ್ಮೋಸ್ಟ್ ಇವಾಗ ಎಲ್ಲ ಬೆಂದಿದೆ. ನೆಕ್ಸ್ಟ್ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕತ್ತಾಯಿದ್ದೀನಿ ಸ್ವಲ್ಪ, ಮತ್ತು ಒಂದು ಸ್ವಲ್ಪ ಗೋಡಂಬಿ ಹಾಕತ್ತಾಯಿದ್ದೀನಿ. ಒಂದು 20 ಗ್ರಾಮಷ್ಟು ಗೋಡಂಬಿನೇ ಹಾಕತ್ತಾಯಿದ್ದೀನಿ. 20 ಗ್ರಾಮ್ ಗೋಡಂಬಿ ಹಾಕತ್ತಾಯಿದ್ದೀನಿ. ಕಸ್ತೂರಿ ಮೆಂತ್ಯ ನೀವು ಸ್ಪೂನ್ ಲೆಕ್ಕದಲ್ಲಿ ಹೇಳ್ಬೇಕು ಅಂದರೆ 1 ಸ್ಪೂನ್ ಆಗುತ್ತೆ, ಅಥವಾ ಕೈಲಿ ಒಂದು ಶುಂಠಿ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬಿಡಿ, ಕೈ ಹೊಡಿತತೆ. ಅದಕ್ಕೆ ನಾನೊಂದು ಸ್ವಲ್ಪ ಹಾಕೊಂಡಿದ್ದೀನಿ. ನೋಡಿ, ಇಷ್ಟು. ಇದನ್ನು ಅಷ್ಟೇ ಕಸ್ತೂರಿ ಮೆಂತ್ಯ ಒಂದು 30 ಸೆಕೆಂಡ್ ಫ್ರೈ ಆಗಬೇಕು, ಜಾಸ್ತಿ ಫ್ರೈ ಆಗೋದು ಬೇಡ. ನೋಡಿ, ಇವಾಗ ಫ್ರೈ ಆಯ್ತೈತೆ. ಇವಾಗ ನಾನು ಇಲ್ಲಿ ಸ್ವಲ್ಪ ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ. ನೀವು ಆದಷ್ಟು ಕಲ್ಲುಪ್ಪನ್ನ ಯೂಸ್ ಮಾಡಿ, ಪುಡಿ ಉಪ್ಪಿಗಿಂತ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಉಪ್ಪು ಕರಗಬೇಕು. ಉಪ್ಪೇನೋ ಒಂದು 10-20 ಸೆಕೆಂಡಲ್ಲಿ ಉಪ್ಪು ಕರಗೋಗುತ್ತೆ. ಉಪ್ಪು ಕರಗಂಟ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ನೀವು ಯಾಕೆ ಗ್ಲಾಸಲ್ಲಿ ಅಕ್ಕಿ ಹಾಕೊಂಡಿದ್ರು ಅದೇ ಗ್ಲಾಸಲ್ಲಿ 1 to ಡಬಲ್ ನೀರು ಹಾಕೋಬೇಕಾಗುತ್ತೆ. ನೋಡಿ, ನಾನು ಫಸ್ಟಿಗೆ ನಾನಿಲ್ಲಿ 2 ಗ್ಲಾಸ್ ನೀರು ಹಾಕತ್ತಾಯಿದ್ದೀನಿ, ಮತ್ತು 1 ಗ್ಲಾಸ್ ಹಾಲು ಹಾಕತ್ತಾಯಿದ್ದೀನಿ. ನೀವು ನಂದಿನಿ ಹಾಲು ಯೂಸ್ ಮಾಡ್ಬೋದು, ಅಥವಾ ಕಾಯಿ ಹಾಲನ್ನಾರ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಕಾಯಿ ಟೈಮ್ ಆಗುತ್ತಲ್ಲ ಅಂತ ನಂದಿನಿ ಹಾಲು ಯೂಸ್ ಮಾಡಿದ್ದೀನಿ. ಆದಷ್ಟು ಗೀ ರೈಸ್ಗೆ ನಂದಿನಿ ಹಾಲನ್ನೇ ಯೂಸ್ ಮಾಡಿ, ಟೇಸ್ಟು ಸಖತ್ತಾಗಿರುತ್ತೆ ಕಾಯಿ ಹಾಲಿಗಿಂತ. ನೋಡಿ, ಟೋಟಲ್ 2 ಗ್ಲಾಸ್ ಅಕ್ಕಿ ಹಾಕೊಂಡಿದ್ದೀನಿ, 4 ಗ್ಲಾಸ್ ನೀರು ಬಿತ್ತು, ಹಾಲು ಸೇರಿ 4 ಗ್ಲಾಸು. ಏಕೆಂದರೆ ಗೀ ರೈಸು ವೈಟಿಗಿರುತ್ತಲ್ಲ, ಅದಕ್ಕೆ ಈ ಥರ ಹಾಲು ಹಾಕೋದ್ರಿಂದ ಅದು ವೈಟ್ ಶೇಪ್ ಬರುತ್ತೆ, ಅಷ್ಟೇ, ಇನ್ನೇನು ಇಲ್ಲ. ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಕಾಯಿ ಹಾಲಿಗಿಂತ ಈ ಥರ ಹಾಲು ಯೂಸ್ ಮಾಡ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಮತ್ತು ಬಿಡಿಯಾಗಿ ಇರುತ್ತೆ. ಕಾಯಿ ಹಾಲು ಹಾಕೋದ್ರಿಂದ ಸ್ವಲ್ಪ ಅದು
ಅಂಟ್ಕೊಂಡಂಗೆ ಬರುತ್ತೆ ಅಷ್ಟೇ. ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ. ಇದು ಒಂದು ಕುದಿ ಬರಬೇಕು. ಒಂದು ಕುದಿ ಬರೋ ಗಂಟ ಬೇಯಿಸ್ಕೊಳ್ಳೋಣ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನೋಡಿ ಇವಾಗ ಒಂದು ಕುದಿ ಬತ್ತೈತೆ. ನೀವು ರೈಸ್ ಅನ್ನನಾರ ಮಾಡೋದು ಸರಿ, ನೀರು ಕುದಿಬೇಕು. ನೀರು ಕುದ್ದಾಗಲೇ ಅದು ಅನ್ನ ಬಿಡಿ ಬಿಡಿ ಆಗಿರೋದು. ಮುಂಚೆನೇ ಇನ್ನೂ ತಣ್ಣಗಿದ್ದಂಗೆ ಹಾಕಿದರೆ ಚೆನ್ನಾಗಿ ಬರೋಲ್ಲ. ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ಕುದ್ದಿದೆ. ಇವಾಗ ಈ ಟೈಮಲ್ಲಿ ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಂಡು ಅಕ್ಕಿ ಹಾಕೊಳ್ಳೋಣ. ನೋಡಿ ನಾನಿಲ್ಲಿ ಅಕ್ಕಿ ಹಾಕೋತಾಯಿದ್ದೀನಿ. ಅಕ್ಕಿನ ತೊಳೆದು ಹಾಕೊಂಡಿದ್ದೀನಿ. ಒಂದು ಸತಿ ಈ ಥರ ಕೈ ಆಡ್ಸೋಣ. ಈ ಥರ ಕೈ ಆಡ್ಸೋದ್ರಿಂದ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಆಮೇಲೆ ಅನ್ನ ತಳ ಹಿಡಿಯಲ್ಲ, ಈ ಥರ ತಿರ್ಸ್ಬೇಕು. ಇದನ್ನು ಹಾಗೆ ಒಂದು 3-4 ನಿಮಿಷ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ನೋಡಿ ಅನ್ನ ಅರ್ಧ ಬೇಯ ತಕ್ಕ ಈ ಥರ ನೋಡಿ ಈ ಥರ ಅರ್ಧ ಅನ್ನ ಆಗಿರುತ್ತೆ. ಇವಾಗ ನಾನು ಇಲ್ಲಿ ಕ್ಯಾಪ್ ಮುಚ್ಚೋಣ. ನೋಡಿ ಕ್ಯಾಪ್ ಮುಚ್ಚೋ ಮುಂಚೆ ಈ ಥರ ನೋಡೋಣ. ಕ್ಯಾಪ್ ಮುಚ್ಚಿ 2 ವಿಷಲ್ ಹೊಡ್ಸಿ. ಒಂದೇ ವಿಷಲ್ ಸಾಕು, 2 ವಿಷಲೇನು ಬೇಕಾಗಲ್ಲ. ಯಾಕೆಂದರೆ ಅರ್ಧ ಬೆಂದಿದೆ. ಅದಕ್ಕೋಸ್ಕರ ನೋಡಿ ಇಲ್ಲಿ ನಾನು 1 ವಿಷಲು ಹೊಡ್ಸಿದ್ದೀನಿ. ನೋಡಿ 1 ವಿಷಲ್ ಹೊಡೆದು ಈಗ ಆಫ್ ಮಾಡೋಕ್ಕೆ ತಣ್ಣಗೆ ಹಾಕಿಟ್ಟಿದ್ದೀನಿ. ನೋಡಿ ಇವಾಗ ಹಿಂಗಾಗಿದೆ. ಸ್ವಲ್ಪ ನೀರಾಗಿರುತ್ತೆ. ಯಾಕೆಂದರೆ ಒಂದೇ ವಿಷಲಿ ನಮಗೆ ಉದ್ದುದ್ರು ಬೇಕಲ್ವ. ಅದಕ್ಕೋಸ್ಕರ ನಾನಿಲ್ಲಿ ತ್ಯಾವೆ ಮಾಡಿಕೊಂಡಿದ್ದೀನಿ. ತ್ಯಾವೆ ಮೇಲೆ ಒಂದು 5 ನಿಮಿಷ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇವಾಗ ಆಫ್ ಮಾಡಿ ಫುಲ್ಲು ತಣ್ಣಗೈತೆ. ನೋಡಿ ನೀರು ಎಷ್ಟು ಡ್ರೈ ಐತೆ. ಇವಾಗ ನೋಡಿ ಎಷ್ಟು ಉದ್ದುದ್ರಾಗಿ ನಿಮಗೆ ಪರ್ಫೆಕ್ಟಾಗಿ ಗೀ ರೈಸ್ ರೆಡಿ ಮತ್ತು ಟೇಸ್ಟಿಯಾಗಿ ಇರುತ್ತೆ. ನೋಡಿ ಇದನ್ನು ಸರ್ವಿಂಗ್ ಬೌಲಿಗೆ ಹಾಕತಾಯಿದ್ದೀನಿ, ತೋರಿಸ್ತೀನಿ. ನೋಡಿದ್ರಲ್ಲ, ನಿಮಗೂ ಅಷ್ಟು ಅದ್ಭುತವಾಗಿ ಗೀ ರೈಸ್ ರೆಡಿ ಆಗೈತೆ ಅಂತ. ಇದೇ ಥರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇದಕ್ಕಿಂತ ತುಂಬ ಡಿಫ್ರೆಂಟಾಗಿರೋ ವೀಡಿಯೋನ ನಾನು ನಿಮ್ಮ ಮುಂದೆ ತರ್ತಾಯಿದ್ದೀನಿ. ಅಲ್ಲಿಗೂ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟೇಕ್ ಕೇರ್, ಬೈ ಬೈ, ಸಿ ಯು.